ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ರಾಮತೀರ್ಥರ ಪ್ರವಚನ ಸಾರ. ಸ್ವಾಮಿ ರಾಮತೀರ್ಥರ ಸಂಕ್ಷಿಪ್ತ ಪರಿಚಯ. ಸ್ವಾಮಿ ರಾಮತೀರ್ಥರು ಪಂಜಾಬ ದೇಶದಲ್ಲಿ ಗುಜರನ್ವಾಲಾ ಜಿಲ್ಲೆಯಲ್ಲಿ ಮುರಳೀವಾಲಾ ಎನ್ನುವ ಗ್ರಾಮದಲ್ಲಿ ಗೋಸ್ವಾಮಿ ಬ್ರಾಹ್ಮಣ ವಂಶದಲ್ಲಿ 22/10/1873 ಗೋಸ್ವಾಮಿ ಹೀರಾನಂದ ಮತ್ತು ಅವರ ಧರ್ಮಪತ್ನಿಯಲ್ಲಿ ಜನ್ಮವೆತ್ತಿದರು. ಇವರು ಗೋಸ್ವಾಮಿ ತುಳಸಿದಾಸರ ವಂಶದವರು. ರಾಮತೀರ್ಥರು ಕೆಲವು ದಿನಗಳ ಶಿಶುವಿರುವಾಗಲೇ ಅವರ ತಾಯಿಯವರು ದೇಹ ಬಿಟ್ಟರು. ಆದ್ದರಿಂದ ಅವರ ಅಣ್ಣ ಗೋಸ್ವಾಮಿ ಗುರುದಾಸರು ಸೋದರತ್ತೆಯೂ ಮಗುವನ್ನು ರಕ್ಷಣೆ ಮಾಡಿದರು. ಅವರು ಬಹಳ ಸರಳ ಜೀವಿಗಳಾಗಿದ್ದರು. ಅವರ ಖದ್ದರ ವಸ್ತ್ರದ ಬೆಲೆ 3 ರೂಪಾಯಿ. ಅವರ ಚಪ್ಪಲಿಗಳ ಬೆಲೆ 9 ಆಣೆ. ಅವರ ಊಟ ಅನ್ನ, ಹಾಲು. ಹಾಲು ಅವರ ಅತ್ಯಂತ ಪ್ರೀತಿಯ ಆಹಾರ. ಅವರ ಹೆಚ್ಚಿನ ಖರ್ಚು ಪುಸ್ತಕಗಳಿಗೂ ದೀಪದ ಎಣ್ಣೆಗೂ ಆಗುತ್ತಿತ್ತು. ರಾಮತೀರ್ಥರು ಕಾಲೇಜಿನಲ್ಲಿ ಓದುವಾಗ ಅವರ ಪ್ರಾಧ್ಯಾಪಕರಿಗೆ ಕಾಯಿಲೆಯಾದರೆ ವಿದ್ಯಾರ್ಥಿಗಳಿಗೆ ಅವರೇ ಪಾಠ ಹೇಳಿಕೊಡುತ್ತಿದ್ದರು. ಅವರು ಕ್ರಿಸ್ತಶಕ 1893ರ BA ಪರೀಕ್ಷೆಯಲ್ಲಿ ಪಂಜಾಬ್ ಪ್ರಾಂತದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದರು. ಪಂಜಾಬ ಪ್ರಾಂತ ಎಂದರೆ ಈಗಿನ ಪಾಕಿಸ್ತಾನದಲ್ಲಿ ಇರುವಂಥದ್ದು. ಅವರು ಲಾಹೋರಿನ ಗೌರ್ಮೆಂಟ್ ಕಾಲೇಜಿನಿಂದ MA ಗಣಿತ ಪರೀಕ್ಷೆಯಲ್ಲಿ ವಿಶೇಷ ರೀತಿಯಿಂದ ಉತ್ತೀರ್ಣರಾದರು. ಅವರು FA ಮತ್ತು BA ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಖಾಸಗಿ ಪಾಠಗಳನ್ನು ಹೇಳುತ್ತಿದ್ದರು. ಕೆಲವು ಉಪಾಧ್ಯಾಯರು ಕೂಡ ಇವರಲ್ಲಿಗೆ ಗಣಿತಶಾಸ್ತ್ರವನ್ನು ಕಲಿಯಲು ಬರುತ್ತಿದ್ದರು. ನಂತರ ಅವರು ಲಾಹೋರಿನ ಫೋರ್ಮನ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ ಪ್ರೊಫೆಸರ್ ಆದರು. ಅಂತರ್ಮುಖತೆಯ ತನ್ಮಯತೆಯ ತೀವ್ರತೆಯಿಂದ ಅವರ ಮನಸ್ಸು ಹೆಚ್ಚು ಕಾಲ ಹೊರಗೆ ವ್ಯವಹಾರ ಮಾಡುವುದು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಪ್ರೊಫೆಸರ್ಶಿಪ್ಪನ್ನು ಬಿಟ್ಟು ಸ್ವಲ್ಪ ಕಾಲ ಮಾತ್ರ ಕೆಲಸ ಮಾಡಬೇಕಾಗಿದ್ದ ರೀಡರ್ಶಿಪ್ ಕೆಲಸವನ್ನು ವಹಿಸಿಕೊಂಡರು. ಅವರು ಗಣಿತ ಕ್ಲಾಸಿನಲ್ಲಿ ಗಣಿತ ಪಾಠ ಮಾಡುವಾಗ ಒಮ್ಮೆಲೇ ನಿಂತು ಅಂತರ್ಮುಖ ವೃತ್ತಿಯುಳ್ಳವರಾಗಿ ಸ್ವರೂಪಾನಂದವನ್ನು ಸವಿದು ಮತ್ತೆ ಗಣಿತ ಪಾಠವನ್ನು ಮುಂದುವರೆಸುತ್ತಿದ್ದರು. ರಾಮರು ತಮ್ಮ ರಜೆಯ ದಿನಗಳನ್ನು ಹರಿದ್ವಾರ, ಋಷಿಕೇಶ ಮತ್ತು ತಪೋವನಗಳಲ್ಲಿ ಧ್ಯಾನ ಸಾಧನೆಯಲ್ಲಿ ಕಳೆಯುತ್ತಿದ್ದರು. ಅವರು ಹೊರಗಿನ ದೃಶ್ಯಗಳನ್ನು ನೋಡಬೇಕೆಂಬ ಆಸಕ್ತಿಯನ್ನು ಕಳೆದುಕೊಂಡು ಆತ್ಮದರ್ಶನ ಹೊಂದಬೇಕೆಂಬ ತೀವ್ರ ಬಯಕೆಯಿಂದ ಬಾಗಿಲುಗಳನ್ನು ಮುಚ್ಚಿಕೊಂಡು ಮನೆಯೊಳಗೆ ಆತ್ಮಧ್ಯಾನಕ್ಕಾಗಿ ಕೂಡುತ್ತಿದ್ದರು. ಮದುವೆಯಾದ ನಂತರ ರಾಮತೀರ್ಥರು ಮತ್ತು ಅವರ ಹೆಂಡತಿ 2 ವರ್ಷಗಳ ಕಾಲ ಒಂಟಿ ಜೀವನವನ್ನು ನಡೆಯಿಸಿದರು. ಅವರು ಗಂಡ ಹೆಂಡತಿ ಕೂಡಿರಲಿಲ್ಲ. ನಂತರ ಅವರಿಗೆ ಮಕ್ಕಳಾದವು. ಗೃಹಸ್ಥ ಜೀವನವನ್ನು ನಡೆಸುತ್ತಿರುವಾಗಲೇ ಅವರು ಧ್ಯಾನಮಗ್ನರಾಗುತ್ತಿದ್ದರು. ಅವರು ತಮ್ಮ ಹೆಂಡತಿಯನ್ನು ಕ್ರಿಸ್ತನೆಂದು ಕಾಣುತ್ತಿದ್ದರು ಮತ್ತು ಹೆಂಡತಿಗೆ ತಮ್ಮನ್ನು ಕ್ರಿಸ್ತನೆಂದು ಕಾಣಲು ತಿಳಿಸುತ್ತಿದ್ದರು. ಅವರ ಹೆಂಡತಿಯು ಪೂರ್ಣ ಆಜ್ಞಾಧಾರಕರಾಗಿದ್ದಳು. ಅವರು ಒಮ್ಮೆ ಋಷಿಕೇಶದ ಹತ್ತಿರ ಬ್ರಹ್ಮಪುರಿ ದೇವಸ್ಥಾನದ ಹತ್ತಿರ ಗಂಗಾ ನದಿಯ ದಂಡೆಯಲ್ಲಿ ಧ್ಯಾನಕ್ಕೆ ಕುಳಿತು ತಮ್ಮಷ್ಟಕ್ಕೆ ತಾವೇ, ಎಷ್ಟು ವರ್ಷಗಳಿಂದ ಎಷ್ಟೆಷ್ಟು ಪ್ರಯತ್ನಿಸಿದರೂ ನನಗೆ ಆತ್ಮಪರಿಚಯವಾಗಲಿಲ್ಲ. ಇಂದು ಏನಾದರೂ ಆಗಲಿ, ನನಗೆ ಆತ್ಮಜ್ಞಾನವಾಗಲೇಬೇಕು, ಇಲ್ಲವಾದರೆ ನನ್ನ ಬಾಳು ವ್ಯರ್ಥ ಎಂಬ ದೃಢ ನಿರ್ಧಾರದಿಂದ ಬಹಳ ಹೊತ್ತಿನವರೆಗೆ ಧ್ಯಾನಕ್ಕೆ ಕುಳಿತು ಸ್ವರೂಪಾನಂದವನ್ನು ಅನುಭವಿಸಿದರು. ಹೀಗೆ ಅವರು ಗೃಹಸ್ಥ ಜೀವನ ನಡೆಸುವಾಗಲೇ ಆತ್ಮಾನುಭವಿಗಳಾದರು. ಲಾಹೋರಿನಲ್ಲಿ
ಆರ್ಯ ಸಮಾಜಕ್ಕೆ ಸೇರಿದ ನಾರಾಯಣದಾಸರು ರಾಮತೀರ್ಥರ ದರ್ಶನ ಮಾಡಿಕೊಂಡಾಗ ತಮ್ಮ ಎಲ್ಲ ಸಂಶಯಗಳನ್ನು ಕಳೆದುಕೊಂಡು ಅವರ ಶಿಷ್ಯರಾದರು ಮತ್ತು ಅವರ ಸೇವೆಯಲ್ಲಿ ತೊಡಗಿದರು. ಅವರು ಯಾವಾಗಲೂ ಸ್ವರೂಪಾನಂದದಲ್ಲಿಯೇ ಇರುವುದಕ್ಕಾಗಿ ತೀವ್ರವಾಗಿ ಆಲೋಚಿಸಿ ಕಾಲೇಜು ಕೆಲಸಕ್ಕೆ ರಾಜೀನಾಮೆಯನ್ನಿತ್ತು ಹೆಂಡತಿ ಮಕ್ಕಳನ್ನು ತ್ಯಜಿಸಿ ತಮ್ಮ ಶಿಷ್ಯರೊಡನೆ ಹರಿದ್ವಾರ ಮಾರ್ಗವಾಗಿ ಗಂಗೋತ್ರಿಗೆ ಹೋದರು. ಅಲ್ಲಿ ಪ್ರತಿಯೊಬ್ಬರಿಗೂ ಅಹಂಗ್ರಹ ಉಪಾಸನೆ ಮಾಡಲು ಹೇಳಿದರು. ನಾನು ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಮೊದಲಾದ ಒಂದೂ ಅಲ್ಲ, ಇವು ನನ್ನವೂ ಅಲ್ಲ, ನಾನು ಕೇವಲ ಸಚ್ಚಿದಾನಂದ ಪರಮಾತ್ಮ ಎಂದು ದೃಢವಾಗಿ ಭಾವಿಸುವುದೇ ಅಹಂಗ್ರಹ ಉಪಾಸನೆಯು. ನಂತರ ಅವರು ಸನ್ಯಾಸ ವಿಧಿಯನ್ನು ಹೊಂದಿ ಕಾಷಾಯ ವಸ್ತ್ರವನ್ನು ಧರಿಸಿದರು. ಆದರೆ ಈ ಸನ್ಯಾಸವು ಒಳಗಿನ ನಿರ್ವತ್ತ ಮನಸ್ಸಿನ ಪಕ್ವಾನುಭವದ ಸ್ವಾಭಾವಿಕ ಪರಿಣಾಮವಾಗಿತ್ತೇ ಹೊರತು ಕೇವಲ ಹೊರಗಿನ ಪ್ರಭಾವದ ಫಲವಾಗಿರಲಿಲ್ಲ. ನಂತರ ಅವರು ಅರಣ್ಯದಲ್ಲಿ ಒಬ್ಬರೇ ಇರಲು ಪ್ರಾರಂಭಿಸಿದರು. ಹಿಮಾಲಯದ ಭೀಕರವಾದ ಅರಣ್ಯಗಳಲ್ಲಿ ರಾಮನು ಭಯಂಕರ ನಿರ್ಭಯನಾಗಿದ್ದನು. ಒಮ್ಮೆ 5 ಕರಡಿಗಳು ಒಟ್ಟಿಗೇ ಬಂದು ರಾಮನ ಸಮ್ಮುಖದಲ್ಲಿಯೇ ಸಮೀಪದಲ್ಲಿಯೇ ಬಂದು ನಿಂತವು. ಆದರೆ ಅವೇನೂ ಅವನನ್ನು ಬಾಧಿಸಲಿಲ್ಲ, ಏಕೆಂದರೆ ರಾಮನು ಕೇವಲ ನಿರ್ಭಯನಾದುದರಿಂದ ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ಪರಮಾತ್ಮನೇ ನಾನು, ನನ್ನನ್ನು ಬೆಂಕಿಯು ಸುಡುವುದಿಲ್ಲ, ಆಯುಧಗಳು ಘಾತಿಸುವುದಿಲ್ಲ ಎಂಬ ದೃಢ ಜ್ಞಾನವಿದ್ದುದರಿಂದ ಅವೇನೂ ಹಿಂಸಿಸಲಿಲ್ಲ. ರಾಮನು ಅವುಗಳ ನೋಟದಲ್ಲಿ ನೋಟವಿಟ್ಟು ನೇರವಾಗಿ ನಿರ್ಭಯನಾಗಿ ನೋಡಿದನು. ಆದ್ದರಿಂದ ಅವುಗಳೇ ಓಡಿ ಹೋದವು. ಇನ್ನೊಮ್ಮೆ ಒಂದು ಹುಲಿಯೂ ಒಂದು ತೋಳವೂ ಹೆದರಿ ಓಡಿ ಹೋದವು. ರಾಮತೀರ್ಥರು ಪಂಚಮಹಾಭೂತಗಳ ಮೇಲೆ ಪ್ರಭಾವ ಬೀರಬಲ್ಲವರಾಗಿದ್ದರು. ಒಮ್ಮೆ ವಾತಾವರಣದಲ್ಲಿ ಮಬ್ಬು ಮುಸುಕಿದಾಗ ರಾಮ ಬಂದಿದ್ದಾನೆ, ಯಾವುದೂ ಮಸುಕಾಗಿರಬಾರದು, ವಾತಾವರಣವು ಉಲ್ಲಸಿತವಾಗಿರಲಿ ಎಂದಾಗ ಮೋಡಗಳು ಚದುರಿದವು. ಸೂರ್ಯನು ಪ್ರಕಾಶಮಾನವಾಗಿ ಬೆಳಗಿದನು. ರಾಮನು ಅಲ್ಲಿರುವವರೆಗೆ ಮೋಡಗಳು ಮುಸುಕಲೇ ಇಲ್ಲ. ನಂತರ ರಾಮತೀರ್ಥರು ಜಪಾನಿನ ಟೋಕಿಯೋ ನಗರದಲ್ಲಿ ಅನೇಕ ಕಡೆಗಳಲ್ಲಿ ಸರಳವಾದ ಇಂಗ್ಲಿಷ್ ಭಾಷೆಯಲ್ಲಿ ಆಧ್ಯಾತ್ಮ ಪ್ರವಚನ ಮಾಡಿದರು. ಅಲ್ಲಿ ಜನರು ಅವರನ್ನು ಬುದ್ಧನಂತೆ ಕಂಡರು. ನಂತರ ಅವರು ಅಮೆರಿಕೆಯಲ್ಲಿ 2 ವರ್ಷಗಳವರೆಗೆ ತತ್ವ ಪ್ರಚಾರ ಮಾಡಿದರು. ಅಮೆರಿಕೆಯ ಭಕ್ತರು ಅವರನ್ನು ಕ್ರಿಸ್ತನಂತೆ ಕಂಡರು. ನಂತರ ಅವರು ಭಾರತದಲ್ಲಿ ಪ್ರವಾಸ ಕೈಗೊಂಡು ಕೆಲವು ಕಡೆಗಳಲ್ಲಿ ತತ್ವ ಪ್ರಚಾರ ಮಾಡಿದರು. ವಿಷಯಾಧೀನರಾದ ಗುಲಾಮರೆಲ್ಲ ಕಾವಿಯ ಬಟ್ಟೆಯನ್ನು ಧರಿಸುವುದನ್ನು ನೋಡಿ ಕಾವಿಯ ಬಟ್ಟೆಯು ಮುಕ್ತತೆಯ ಸಾಧನ ಸಂಕೇತವಾಗಿ ಉಳಿಯದ್ದನ್ನು ವಿಚಾರಿಸಿ ತಮ್ಮ ಮೈಮೇಲಿನ ಕಾವಿ ಬಟ್ಟೆಗಳನ್ನು ಹರಿದು ಹಾಕಿ ನಂತರ ಪಾಯ್ಜಾಮ ಮತ್ತು ರುಮಾಲು ಮೊದಲಾದವುಗಳನ್ನು ಧರಿಸಹತ್ತಿದರು. ರಾಮತೀರ್ಥರು ಆತ್ಮತೃಪ್ತರಾಗಿದ್ದರು. ಹೊರಗಿನ ಯಾವ ವಿಷಯವೂ ಕೂಡ ಆಕರ್ಷಿಸುತ್ತಿರಲಿಲ್ಲ. ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವುದರಲ್ಲಿ ಮುಚ್ಚುಮರೆಯಿಲ್ಲದೆ ಖಂಡಿತವಾದಿಗಳಾಗಿದ್ದರು. ನಂತರ ಅವರು ತಮ್ಮ ಸಾಧನ ಸಾಧ್ಯ ಸ್ಥಿತಿಯ ಬಗ್ಗೆ ಬರೆದಿಟ್ಟರು. ಕಟ್ಟಕಡೆಗೆ ಅವರು ತಮ್ಮ 33ನೇ ವಯಸ್ಸಿನಲ್ಲಿ 17/10/1906 ಮೃತ್ಯು ಸಂಬೋಧನೆಯ ಹಾಡನ್ನು ಬರೆದು ಮಲಿದೇವಲ್ ಹಳ್ಳಿಯ ಹತ್ತಿರ ಗಂಗಾನದಿಯ ತೀರದಲ್ಲಿ ವ್ಯಾಯಾಮ ಮಾಡಿ ಗಂಗಾನದಿಯ ದಡದಲ್ಲಿ ಕುತ್ತಿಗೆಯವರೆಗೆ ಮುಳುಗುವ ಆಳವಾದ ನೀರಿನಲ್ಲಿ ಸ್ನಾನ ಮಾಡುವಾಗ ಅವರ ಕಾಲ್ಕೆಳಗಿನ ಕಲ್ಲು ಜಾರಿ ಅವರು ನೀರಿನ ಸೆಳುವಿಗೆ ಸಿಕ್ಕರು. ಆಗ ಅವರು ಪದ್ಮಾಸನ ಹಾಕಿ ಓಂ ಓಂ ಎನ್ನುತ್ತಾ ನಿಜಸ್ವರೂಪರಾಗಿ ಉಳಿದಾಗ ಅವರ ಶರೀರವು ಪ್ರಾರಬ್ಧಕ್ಕೆ ಅನುಸಾರವಾಗಿ ಗಂಗೆಯಲ್ಲಿ ಲೀನವಾಯಿತು.